ನೋಡಿ, ಯುಟಿ ಖಾದರ್ ಅವರು ಸದನ ಆರಂಭಕ್ಕೂ ಮುನ್ನ ಎಲ್ಲಾ ಸಚಿವರುಗಳ ಹೆಸರನ್ನ ಕೂಗಿದ್ರು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇವರು ಉಪಸ್ಥಿತರಿದ್ದಾರಾ ಇಲ್ವಾ ಅನ್ನೋದರ ಒಂದು ತಿಳ್ಕೋಬೇಕು ಅಂತಂದ್ರೆ ಅವರು ಹೌದು ಇಲ್ಲ ಇದೀವಿ ಇಲ್ಲ ಅಂತ ಹೇಳಬೇಕು. ಆದ್ರೆ ಇವತ್ತು ಅಧಿವೇಶನದ ಕಲಾಪ ಆರಂಭವಾಗುವಾಗ ಯಾರಂದ್ರೆ ಯಾರು ಇಲ್ಲ. ಇವರೆಲ್ಲ ಎಲ್ಲಿ ಹೋದ್ರು? ಆಡಳಿತ ಪಕ್ಷದ ನಾಯಕರುಗಳು, ಅಧಿಕಾರದಲ್ಲಿರುವಂತಹ ಸಚಿವರು ಹೌಸ್ ಅಲ್ಲಿ ಇಲ್ಲ ಅಂತಂದ್ರೆ ಹೇಗೆ ಹೌಸ್ ಅನ್ನ ನಡೆಸೋದು? ಯಾರಿಗೆ ಪ್ರಶ್ನೆ ಕೇಳೋದು? ಉತ್ತರ ಕೊಡಬೇಕಾಗಿರುವ ಸರ್ಕಾರವೇ ಮಾಯ. ಮೊದಲನೇದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಇಲ್ಲ. ಇವರ ಹೆಸರನ್ನ ಕೂಗಿದಾಗ ಗೈರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಲ್ಲ, ಗೈರಾಗಿದ್ರು. ಕೆಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಇಲ್ಲ, ಇವರು ಗೈರು. ಕೆಜೆ ಜಾರ್ಜ್ ಇಂಧನ ಸಚಿವರು, ಇವರು ಕೂಡ ಇವತ್ತಿನ ಅಧಿವೇಶನಕ್ಕೆ ಅಬ್ಸೆಂಟ್. ಇನ್ನ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ, ಇವರು ಕೂಡ ಇವತ್ತಿನ ಅಧಿವೇಶನದಲ್ಲಿ ಅಬ್ಸೆಂಟ್. ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು, ಗೈರು. ಇನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಇವರೊಬ್ಬರು ಹಾಜರಾಗಿದ್ರು, ಹೌಸ್ ಅಲ್ಲಿ ಇವರು ಇದ್ರು. ಇನ್ನ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಇಲಾಖೆ, ಇವರು ಕೂಡ ಗೈರು, ಇಲ್ಲ. ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿ, ಇವರು ಕೂಡ ಗೈರು. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು, ಗೈರು. ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಖಾತೆ ಸಚಿವರು, ಗೈರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಗೈರು. ಎಂಸಿ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು, ಗೈರು. ಯಾರಿಗೆ ಪ್ರಶ್ನೆ ಕೇಳೋದು? ಯಾರು ಉತ್ತರ ಕೊಡೋದು? ನಮ್ಮ ದುಡ್ಡು, ಜನರ ದುಡ್ಡಲ್ಲಿ ಇವರು ಹೌಸ್ ನಡೆಸೋದು, ವೇಸ್ಟ್ ಮಾಡದ? ಇವರೆಲ್ಲ ಬರಬೇಕು, ಅಧಿವೇಶನದಲ್ಲಿ ಕೂತ್ಕೋಬೇಕು, ಶಾಸಕರುಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮೊನ್ನೆ ನಾವು ಲೆಕ್ಕ ಕೊಡ್ತಾ ಇದ್ವಲ್ಲ, ಒಬ್ಬ ಶಾಸಕ ಹೌಸ್ಗೆ ಬಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ? ಜ್ಯೂಸಿಗೆ ದುಡ್ಡು, ಫ್ರೂಟ್ ಸಲಾಡಿಗೆ ದುಡ್ಡು, ಇವ್ರು ಬರೋದಕ್ಕೆ ಪೆಟ್ರೋಲು, ಡೀಸೆಲು, ವಸತಿಗೆ ದುಡ್ಡು. ಇವ್ರು ನೋಡಿದ್ರೆ ಯಾರು ಇಲ್ಲ, ಎಲ್ಲ ಗೈರು, ಸರ್ಕಾರವೇ ಇಲ್ಲ. ಹಂಗಿದ್ರೆ ಯಾರಿಗೆ ಪ್ರಶ್ನೆ ಮಾಡೋದು? ಇವರಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಯಾವ ರೀತಿ ಅಟೆಂಡೆನ್ಸ್ ಕರೆದ್ರು, ಅಲ್ಲಿ ಯಾವ ರೀತಿ ವಿಪಕ್ಷದವರು ಟಾಂಗ್ ಕೊಟ್ರು, ಒಂದ್ಸರಿ ನೋಡ್ಕೊಂಬನ್ನಿ. ನೋಡಿ, ಯುಟಿ ಖಾದರ್ ಅವರು ಸದನ ಆರಂಭಕ್ಕೂ ಮುನ್ನ ಎಲ್ಲಾ ಸಚಿವರುಗಳ ಹೆಸರನ್ನ ಕೂಗಿದ್ರು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇವರು ಉಪಸ್ಥಿತರಿದ್ದಾರಾ ಇಲ್ವಾ ಅನ್ನೋದರ ಒಂದು ತಿಳ್ಕೋಬೇಕು ಅಂತಂದ್ರೆ ಅವರು ಹೌದು ಇಲ್ಲ ಇದೀವಿ ಇಲ್ಲ ಅಂತ ಹೇಳಬೇಕು. ಆದ್ರೆ ಇವತ್ತು ಅಧಿವೇಶನದ ಕಲಾಪ ಆರಂಭವಾಗುವಾಗ ಯಾರಂದ್ರೆ ಯಾರು ಇಲ್ಲ. ಇವರೆಲ್ಲ ಎಲ್ಲಿ ಹೋದ್ರು? ಆಡಳಿತ ಪಕ್ಷದ ನಾಯಕರುಗಳು, ಅಧಿಕಾರದಲ್ಲಿರುವಂತಹ ಸಚಿವರು ಹೌಸ್ ಅಲ್ಲಿ ಇಲ್ಲ ಅಂತಂದ್ರೆ ಹೇಗೆ ಹೌಸ್ ಅನ್ನ ನಡೆಸೋದು? ಯಾರಿಗೆ ಪ್ರಶ್ನೆ ಕೇಳೋದು? ಉತ್ತರ ಕೊಡಬೇಕಾಗಿರುವ ಸರ್ಕಾರವೇ ಮಾಯ. ಮೊದಲನೇದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಇಲ್ಲ. ಇವರ ಹೆಸರನ್ನ ಕೂಗಿದಾಗ ಗೈರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಲ್ಲ, ಗೈರಾಗಿದ್ರು. ಕೆಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಇಲ್ಲ, ಇವರು ಗೈರು. ಕೆಜೆ ಜಾರ್ಜ್ ಇಂಧನ ಸಚಿವರು, ಇವರು ಕೂಡ ಇವತ್ತಿನ ಅಧಿವೇಶನಕ್ಕೆ ಅಬ್ಸೆಂಟ್. ಇನ್ನ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ, ಇವರು ಕೂಡ ಇವತ್ತಿನ ಅಧಿವೇಶನದಲ್ಲಿ ಅಬ್ಸೆಂಟ್. ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು, ಗೈರು. ಇನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಇವರೊಬ್ಬರು ಹಾಜರಾಗಿದ್ರು, ಹೌಸ್ ಅಲ್ಲಿ ಇವರು ಇದ್ರು. ಇನ್ನ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಇಲಾಖೆ, ಇವರು ಕೂಡ ಗೈರು, ಇಲ್ಲ. ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿ, ಇವರು ಕೂಡ ಗೈರು. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು, ಗೈರು. ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಖಾತೆ ಸಚಿವರು, ಗೈರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಗೈರು. ಎಂಸಿ ಸುಧಾಕರ್
ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಗೈರು. ಯಾರಿಗೆ ಪ್ರಶ್ನೆ ಕೇಳೋದು, ಯಾರು ಉತ್ತರ ಕೊಡೋದು? ನಮ್ಮ ದುಡ್ಡು, ಜನರ ದುಡ್ಡಲ್ಲಿ ಇವರು ಹೌಸ್ ನಡೆಸೋದು, ವೇಸ್ಟ್ ಮಾಡದ? ಇವರೆಲ್ಲ ಬರಬೇಕು, ಅಧಿವೇಶನದಲ್ಲಿ ಕುತ್ಕೋಬೇಕು, ಶಾಸಕರುಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮೊನ್ನೆ ನಾವು ಲೆಕ್ಕ ಕೊಡ್ತಾ ಇದ್ವಲ್ಲ, ಒಬ್ಬ ಶಾಸಕ ಹೌಸ್ಗೆ ಬಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ? ಜ್ಯೂಸಿಗೆ ದುಡ್ಡು, ಫ್ರೂಟ್ ಸಲಾಡಿಗೆ ದುಡ್ಡು, ಇವ್ರು ಬರೋದಕ್ಕೆ ಪೆಟ್ರೋಲು, ಡೀಸೆಲು, ವಸತಿಗೆ ದುಡ್ಡು. ಇವ್ರು ನೋಡಿದ್ರೆ ಯಾರು ಇಲ್ಲ, ಎಲ್ಲ ಗೈರು, ಸರ್ಕಾರವೇ ಇಲ್ಲ. ಹಂಗಿದ್ರೆ ಯಾರಿಗೆ ಪ್ರಶ್ನೆ ಮಾಡೋದು? ಇವರಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಯಾವ ರೀತಿ ಅಟೆಂಡೆನ್ಸ್ ಕರೆದ್ರು, ಅಲ್ಲಿ ಯಾವ ರೀತಿ ವಿಪಕ್ಷದವರು ಟಾಂಗ್ ಕೊಟ್ರು, ಒಂದ್ಸರಿ ನೋಡ್ಕೊಂಬನ್ನಿ. ನೋಡಿ, ಯುಟಿ ಖಾದರ್ ಅವರು ಸದನ ಆರಂಭಕ್ಕೂ ಮುನ್ನ ಎಲ್ಲಾ ಸಚಿವರುಗಳ ಹೆಸರನ್ನ ಕೂಗಿದ್ರು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇವರು ಉಪಸ್ಥಿತರಿದ್ದಾರಾ ಇಲ್ವಾ ಅನ್ನೋದರ ಒಂದು ತಿಳ್ಕೋಬೇಕು ಅಂತಂದ್ರೆ ಅವರು ಹೌದು, ಇಲ್ಲ, ಇದೀವಿ, ಇಲ್ಲ ಅಂತ ಹೇಳಬೇಕು. ಆದ್ರೆ ಇವತ್ತು ಅಧಿವೇಶನದ ಕಲಾಪ ಆರಂಭವಾಗುವಾಗ ಯಾರಂದ್ರೆ ಯಾರು ಇಲ್ಲ. ಇವರೆಲ್ಲ ಎಲ್ಲಿ ಹೋದ್ರು? ಆಡಳಿತ ಪಕ್ಷದ ನಾಯಕರುಗಳು, ಅಧಿಕಾರದಲ್ಲಿರುವಂತಹ ಸಚಿವರು ಹೌಸ್ ಅಲ್ಲಿ ಇಲ್ಲ ಅಂತಂದ್ರೆ ಹೇಗೆ ಹೌಸ್ ಅನ್ನ ನಡೆಸೋದು? ಯಾರಿಗೆ ಪ್ರಶ್ನೆ ಕೇಳೋದು? ಉತ್ತರ ಕೊಡಬೇಕಾಗಿರುವ ಸರ್ಕಾರವೇ ಮಾಯ. ಮೊದಲನೇದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಇಲ್ಲ. ಇವರ ಹೆಸರನ್ನ ಕೂಗಿದಾಗ ಗೈರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಲ್ಲ, ಗೈರಾಗಿದ್ರು. ಕೆಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಇಲ್ಲ, ಇವರು ಗೈರು. ಕೆಜೆ ಜಾರ್ಜ್ ಇಂಧನ ಸಚಿವರು, ಇವರು ಕೂಡ ಇವತ್ತಿನ ಅಧಿವೇಶನಕ್ಕೆ ಅಬ್ಸೆಂಟ್. ಇನ್ನ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ, ಇವರು ಕೂಡ ಇವತ್ತಿನ ಅಧಿವೇಶನದಲ್ಲಿ ಅಬ್ಸೆಂಟ್. ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು ಗೈರು. ಇನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಇವರೊಬ್ಬರು ಹಾಜರಾಗಿದ್ರು, ಹೌಸ್ ಅಲ್ಲಿ ಇವರು ಇದ್ರು. ಇನ್ನ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಇಲಾಖೆ, ಇವರು ಕೂಡ ಗೈರು, ಇಲ್ಲ. ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿ, ಇವರು ಕೂಡ ಗೈರು. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಗೈರು. ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಖಾತೆ ಸಚಿವರು ಗೈರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಗೈರು. ಎಂಸಿ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಗೈರು. ಯಾರಿಗೆ ಪ್ರಶ್ನೆ ಕೇಳೋದು? ಯಾರು ಉತ್ತರ ಕೊಡೋದು? ನಮ್ಮ ದುಡ್ಡು, ಜನರ ದುಡ್ಡಲ್ಲಿ ಇವರು ಹೌಸ್ ನಡೆಸೋದು, ವೇಸ್ಟ್ ಮಾಡದ? ಇವರೆಲ್ಲ ಬರಬೇಕು, ಅಧಿವೇಶನದಲ್ಲಿ ಕುತ್ಕೋಬೇಕು, ಶಾಸಕರುಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮೊನ್ನೆ ನಾವು ಲೆಕ್ಕ ಕೊಡ್ತಾ ಇದ್ವಲ್ಲ, ಒಬ್ಬ ಶಾಸಕ ಹೌಸ್ಗೆ ಬಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ? ಜ್ಯೂಸಿಗೆ ದುಡ್ಡು, ಫ್ರೂಟ್ ಸಲಾಡಿಗೆ ದುಡ್ಡು, ಇವ್ರು ಬರೋದಕ್ಕೆ ಪೆಟ್ರೋಲು, ಡೀಸೆಲು, ವಸತಿಗೆ ದುಡ್ಡು. ಇವ್ರು ನೋಡಿದ್ರೆ ಯಾರು ಇಲ್ಲ, ಎಲ್ಲ ಗೈರು, ಸರ್ಕಾರವೇ ಇಲ್ಲ. ಹಂಗಿದ್ರೆ ಯಾರಿಗೆ ಪ್ರಶ್ನೆ ಮಾಡೋದು? ಇವರಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಯಾವ ರೀತಿ ಅಟೆಂಡೆನ್ಸ್ ಕರೆದ್ರು, ಅಲ್ಲಿ ಯಾವ ರೀತಿ ವಿಪಕ್ಷದವರು ಟಾಂಗ್ ಕೊಟ್ರು, ಒಂದ್ಸರಿ ನೋಡ್ಕೊಂಬನ್ನಿ.